ಎಲ್ಲದ್ರಾಗ ಬರ್ತಾರೆ, ಎಲ್ಲದ್ರಾಗ ಬರ್ತಾರೆ. ಮೂರನೇ ಸಲ ಬರೋದು ಅಲ್ಲಿ ಕೆಲ ಹುಡುಗನ ಬಂದೇವಿ ಪೊಲೀಸ್ ಅಲ್ಲ ಸರ್, ತರ್ಲಿಲ್ಲ ಅಂತಂದ್ರೆ ಅವ್ರು ಲೇಟ್ ಮಾಡ್ಲಿ ಸರ್, ನಾವೇನ್ ಮಾಡ್ಬೇಕು ಅದ್ ಮಾಡೋಣ ಸರ್. ಇದು ಪದೇ ಪದೇ ಇವ್ರದಲ್ಲಿ ಬಂದು ಬೇಡೋದಾಯ್ತು, ನಾವು ಕೇಳೋದಾಯ್ತು, ಇದು ಹಣೆ ಬರ ಹಿಂಗೆ ಹೋಗುತ್ತೆ. ಇವ್ರು ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ. ನಾವ್ ಇದೇ ಊರಲ್ಲಿ ಇರೋರು, ನಮಗ್ ಊರ್ ಬೇಕು. ನಮ್ಮೂರು ಇಲ್ಲಿ ಯಾವನ ಬಂದು ಕಲ್ಲು ಹೋಗಿತಾನೆ, ಯಾವನ ಚಪ್ಪಲ್ ತಗೊಂಡ್ಬಡಿತಾನೆ, ಊರಿನ ದೊಡ್ಡವ್ರನ್ನ ಬಡಿತಾರ ಅನ್ನೋಷ್ಟು ಮಟ್ಟಿಗೆ ಬಂತಂದ್ರೆ ನಮ್ಮ ಬಸವೇಶ್ವರ ಬಡಾವಣೆ ಅಲ್ಲ, ಬಸವೇಶ್ವರ ಬಡಾವಣೆ ನಮ್ಮ ಮನೆ ಹಿಂದ್ಗಡೆ ಬರ್ತದೆ. ಅಲ್ಲೇನದಲ್ಲ, ನಮ್ಮ ಹೆಚ್ಚು ಹಿರಿಯ ವಕೀಲರು, ಹೊಸಕೇರಿ ಪ್ರಭಾಕರ್ ವಕೀಲರು ಮನೆಯಲ್ಲಿ ಯಾರೋ ಒಬ್ಬ ಗೊತ್ತಿಲ್ದವ ಕಾಲು ಮಾಡ್ಯಾಕೆ ಹುಚ್ಚು ಏನು ಟಾಯ್ಲೆಟ್ ಮಾಡಕ್ಕೆ ಬಂದಂತೆ. ಮೂತ್ರ ವಿಸರ್ಜನೆಗೆ ಬಂದಾಗ ಅವರು ಏಕವತ್ತಮ್ಮ ಈಗ ಹಿಂಗ್ಯಾಕೆ ಮಾಡ್ತೀವಿ, ಹೊಲಸು ಯಾಕೆ ಮಾಡ್ತೀವಿ, ಹೋಗಂತ ಹೇಳಿದ್ನಂತೆ ವಕೀಲರು. ಆ ಹುಡುಗ ಸಣ್ಣ ಮಾತಿಲ್ಲೇ ಬೇದ್ಬಿಟ್ಟಾರ. ನಿಂದೇನ್ಲಿ ಹಂಗ್ಲೆ ಹಿಂಗ್ಲೆ ಸಣ್ಣ ಮಾತಲ್ಲೇ ಬೇದ್ಬಿಟ್ಟ. ಅದಕ್ಕೆ ಪಾಪ ಅವ್ರ ಮನೆಯಾಗ ಅವ್ರ ಹೆಣ್ಮಕ್ಳು ಅದಾರ, ಇಬ್ಬರ ಗಂಡ ಹೆಂಡ್ತಿ ಅದಾರ. ಅವ್ರ ಮಗ ಆಮ್ಯಾಗ ಬಂದಾನ. ಆಮ್ಯಾಗ ಗಂಡ ಹೆಂಡ್ತಿ ಬಂದು ಆ ಹೆಣ್ಮಗಳಿಗೂ ಒಂದೆಷ್ಟು ಹೊಡೆದು ಬಿಟ್ರಂತೆ. ಹಿಂಗಾದ್ರೆ ವಕೀಲರಿಗೆ ಹೊಡೆದಾರ, ಪ್ರಭಾಕರ್ ವಕೀಲರಿಗೆ, ಜೊತೆಗೆ ಅವ್ರ ಹೆಣ್ಮಕ್ಳಿಗೆ ಹೊಡೆದು ಬಿಟ್ರೆ ಹಿಂಗಾದ್ರೆ ಕಾನೂನು ಎಲ್ಲೈತಿ ಇಲ್ಲಿ? ಆಮ್ಯಾಗ ಒಂದು 8-10 ಮಂದಿ ಕೂಡಿ ಬಂದ್ಬಿಡೋದು. ಆಮ್ಯಾಗ ಅವ್ರು ಕೂಡಿ ಬಂದ್ಬಿಟ್ರೆ ಹೆಂಗ್ರಿ? ಹಿಂಗಾದ್ರೆ ಕಾನೂನು ಎಲ್ಲೈತಿ? ತಪ್ಪು ಮಾಡಿದವ್ರಿಗೆ ಗುಂಪು ಬಂದ್ಬಿಡೋದು, ಇದೇನೇ? ಮತ್ತು ಪೊಲೀಸರು ಹೆದರಿಕೆ ಇಲ್ದಂಗೆ ಆಗ್ಬಿಟ್ಟಿದೆ ಗಂಗಾವತಿಯಾಗ. ಆಮ್ಯಾಗ ಇದು ಮ್ಯಾಗ ನಡೆಯಕತ್ತೈತಿ, ನಾನು ನೋಡಕತ್ತಿ. ಇದು ಒಳ್ಳೇದಲ್ಲ. ನಾ ಈಗಾಗಲೇ SP ಅವ್ರ ಜೊತೆಗೂ ಮಾತಾಡಿ, ಅವ್ರೇನೋ ರಾಯಚೂರಲ್ಲಿ ಕಂಟ್ರೋಲ್ಗೆ ಹೋಗ್ಯಾರಂತ. DSP ಅವ್ರಿಗೆ ಇಷ್ಟದ್ರ ಒಂದು ತಾಸು ಆಯ್ತು ನಾವು ಮಾತಾಡಿ. ಕಾನೂನು ಕೈಯಾಗಿ ತೊಗೊಳ್ರಿ, ಯಾರು ತಪ್ಪು ಮಾಡ್ರೆ ಅವ್ರಿಗೆ ಶಿಕ್ಷೆ ಕೊಡ್ರಿ ಅನ್ನೋರು. ನಾವು ಹಿಡ್ಕೊಂಬರ್ರಿ ಅಂದ್ಕೊಳ್ಳೆ 2 ದಿವಸ ಬಿಡೋದು, 15 ದಿವಸ ಬಿಡೋದು, ಯಾರೇನು ಅಲ್ರಿ. ಒಬ್ಬರು ಗಂಡ ಹೆಂಡ್ತಿ ಇದ್ದವ್ರ ಮನ್ಯಾಗ ಹೊಡಿತಾರಂದ್ರೆ ಇದೆಯೇ ರೀ? ಹೇಳ್ರಿ ನೀವು, ಹೆಣ್ಮಕ್ಳಾದ್ರೆ ಹೆಂಗೆ ನಡೀತದೆ ಹೇಳ್ರಿ? ಹೌದಾ? ಅದಕ್ಕೆ ರಕ್ಷಣೆ ಕೊಡಬೇಕಂತ ಬಂದೀವಿ. ಕಂಪ್ಲೇಂಟ್ ಕೊಟ್ರ ಪ್ರಭಾಕರ್ ವಕೀಲರಿಗೆ. ಆ ಕಂಪ್ಲೇಂಟ್ ಪ್ರಕಾರ ಕೂಡಲೇ ಕರ್ಕೊಂಬರ್ರಿ. ಅವ್ರು ಯಾರು ತಪ್ಪು ಮಾಡ್ರೆ ಅವ್ರು ಕರ್ಕೊಂಬಂದು ಅವ್ರ ಮ್ಯಾಗ ಆಕ್ಷನ್ ತೊಗೊಳ್ರಿ. ಇದು ನಡಿಬಾರ್ದು, ಮ್ಯಾಗ ಹಾಕೈತೆ ಗಂಗಾವತಿ. ಕರ್ಕೊಂಬಂದ್ರೆ ಎಷ್ಟು ಮಂದಿ ಅದ್ರ ಇಷ್ಟನ್ನು ಕರ್ಕೊಂಬರ್ರಿ ಗುಂಪುನ. ನಮ್ದೇ ತಪ್ಪು ಮಾಡಿದವ್ರನ್ನ ನಾವು ಯಾರನ್ನೂ ಒಳ್ಳೆಯವರು ಸುಮ್ಮನೆ ಇಲ್ದವ್ರು ಕರ್ಕೊಂಬರ್ರಿ. ತಪ್ಪು ಮಾಡಿದವ್ರು ಕರ್ಕೊಂಬಂದು ಶಿಕ್ಷೆ ಕೊಡಿಸ್ತಾರೆ. ಇಷ್ಟೇ ನಮ್ಮ ವಾದ. ಯಾರನ್ನು ಬಂದ್ಕೊಳ್ಳೋ ಮೂತ್ರ ವಿಸರ್ಜನೆ ಬಂದ್ಕೊಳ್ಳಿ, ಇಲ್ಯಾಕೆ ಹೊಲಸು ಮಾಡ್ತೀವ ತಮ್ಮ ಅಂತ ವಕೀಲರು ಹೇಳಾರ. ಅಷ್ಟಕ್ಕವ ಸೂಕ್ಷ್ಮವಾಗಿಲ್ಲ ಅಂತ ಹೇಳಿ ಹೋಗಿದ್ದರೆ ನಡೀತಿತ್ತು. ಹಂಗೆ ಹೇಳಿಲ್ಲವ. ಇವ್ರಿಗೆ ಸಣ್ಣ ಮಾತಾಡಿ ಯಾಕಲೆ ಏನ್ಲಿ ನಿಂದೇನಿಲ್ಲ ಅಂತ ಮಾತಾಡ್ಬಿಟ್ರ. ಆದರೂ ವಕೀಲರು ಏನೂ ಮಾತಾಡಿಲ್ಲ. ವಕೀಲರು ಹೊಡೆದಾನ. ವಕೀಲರ ಮನೆಯಾಗ ಅವ್ರು ಹೆಣ್ಮಕ್ಳು ಬಂದ್ರೆ ಅವ್ರಿಗೂ ಒಂದು ಹೊಡೆದಾನ. ಮತ್ತು ಹಿಂಗಾದ್ರೆ ಹೆಂಗೆ ಗುಂಡಾಗಿರಿ ನಡೀದು 2 ದಿವಸ. ಆಮ್ಯಾಗ ಇದು ಪದೇ ನಡೆಯಕತ್ತಿತ್ತು. ನಾನು ಈಗಾಗಲೇ SP ಅವ್ರ ಜೊತೆ ಮಾತಾಡಿ, ಅವ್ರೇನೋ ಕಂಟ್ರೋಲ್ಗೆಲ್ಲೇ ರಾಯಚೂರಿಗೆ ಹೋಗ್ಯಾರಂತೆ. ಅದಕ್ಕೆ ಹಿಂಗೆ DSP ಅವ್ರಿಗೂ ವಾದ ಇಷ್ಟ. ಇದು ಕಂಟ್ರೋಲ್ ಆಗ್ಬೇಕು. ಗುಂಡಾಗಿರಿ ನಡಿಬಾರ್ದು ಗಂಗಾವತಿ. ಶಾಂತ ರೀತಿಯಿಂದ ಇರೋನು. ಯಾರು ತಪ್ಪು ಮಾಡ್ರೆ ಅವ್ರನ್ನ ಹೇಳ್ಕೊಂಬಂದು ಮೊದಲು ಕೇಸ್ ಮಾಡಿರಿ. ಅವ್ರಿಗೆ ಆ್ಯಕ್ಷನ್ ತೊಗೊಳ್ರಿ. ಇರದೇ ಇದ್ರೆ ಭಾಳ ದಿವಸ ನಡೆಯಂಗಿಲ್ಲ. ಒಳ್ಳೇದಲ್ಲಿದು, ಶಾಂತಿಯಿಂದ ಇರೋನೆಲ್ಲರೂ. ಅದಕ್ಕೆ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪ್ರಭಾಕರ್ ವಕೀಲರು. ಅವ್ರು ಬಾಯಿಲ್ದವ್ರು, ಯಾರಿಗೂ ಪಿಟಕಂತ ಮಾತಾಡಂಗಿಲ್ಲ ಅಂಥವ್ರಿಗೆ ಬಡದ್ರ ಅವ್ರ ಮನ್ಯಾಗ ಗಂಡ ಹೆಂಡತಿ ಇಬ್ಬರದಾರ, ಅವ್ರ ಮಗ ಬಂದಾರ ಅವ್ರ ರಕ್ಷಣೆಗೆ. ಹೌದಾ? ಇವ್ರು 8-10 ಮಂದಿ ಕೂಡಿ. ಇದು ಒಂದು ಏನಂದ್ರೆ, ತಪ್ಪು ಮಾಡಿದವ್ರಿಗೆ ಒಂದು ಗುಂಪು ಐತಿ. ಇದು ಬಂದಾಗಬೇಕು. ಇರ್ಲಿಕ್ಕಂದ್ರೆ ತಪ್ಪು ಮಾಡಿದ್ರು ಅವರ ಗುಂಪುಗಾರಿಕೆ ಮಾಡಿ ಜನರು ಹೆದರ್ಸೋರು ಅವರ. ಅದ್ರ ಇದು ಹೆಂಗೆ ನಡೀತೀರಿ ನಾಳೆ? ಇದು ಭಾಳ ಕಷ್ಟ ಆಗುತ್ತೆ. ಈಗಾಗಲೇ 3-4 ಕೇಸ್ ಇಂಥವು ಆಗ್ಯಾವ. ಕೂಡಲೇ
ಮಾನ್ಯ ಪೊಲೀಸ್ ಹಿರಿಯ ಅಧಿಕಾರಿಗಳು ಕ್ರಮ ತಗೋಬೇಕು, ಅವ್ರ ಮೇಲೆ ಶಿಕ್ಷಣ ಆ್ಯಕ್ಷನ್ ತಗೊಳ್ಳೋದಿದ್ರೆ ಮತ್ತು ಮುಂದೆ ಒಂದು ದಿವಸ ಗಂಗಾವತಿ ದೊಡ್ಡ ಹೋರಾಟ ಆಗ್ತದೆ. ಪದೇ ಡಿಸೆಂಬರ್ ಪದೇ ನಾನು ಇವತ್ತು ಸ್ಟೇಷನ್ಗೆ ಬಂದಿದ್ದಿಲ್ಲ, ಇದು 3ನೇ ಸಲ. ನೀವು ಹೇಳಿದಂಗೆ ತಿಂಗಳದ 3 ಸಲ ಆಯ್ತು. ನಾನು ಪ್ರಭಾಕರ್ ವಕೀಲರು ದವಾಖಾನೆಗೆ ಅದಾರ ಅಂದ್ರೆ ನಾನು ಸೀದಾ ಅಲ್ಲಿ ದವಾಖಾನೆಗೆ ಹೊಂಟಾರ ಅಂದ್ಕೊಳ್ಳೆ ಅವರೆಲ್ಲ ಹುಡುಗರು ಹೊರಗೆ ಬಂದು ದವಾಖಾನೆ ಅಂತ ಇಲ್ರಿ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ರಿ ಅಂತ ಬಂದೆ. ನಾನು ಪೊಲೀಸ್ ಸ್ಟೇಷನ್ ಮೊನ್ನೆ 2 ಸಲ ಬಂದ್ಕರಿ, ಇವತ್ತು 3ನೇ ಸಲ. ಪದೇ ಬರಕತ್ತಿದ್ರೆ ಮತ್ತೆ ಈಗ ಯಾರಿಗಾರ ಅನ್ಯಾಯ ಬರ್ಬೇಕಲ್ಲ ಹೇಳ್ತಾರೆ ಅವರು. ಸರ್ ಫೋನ್ ಮಾಡ್ತಾರೆ, ನನಗೆ ಗೊತ್ತಿಲ್ಲ. ಮೊದಲು DSP ಅವ್ರು ನಾನು ಫೋನ್ ಮಾಡಿದ್ವಿ, ಸರ್ ಯಾರ ಈ ಹುಡುಗ ಅಂತ ನೋಡ್ರಿ, ನಮ್ಮ ಪ್ರಭಾಕರ್ ವಕೀಲರು ನಿಮ್ಮನ್ನೊಂದು ಗದ್ದಲ ಮಾಡಿದ ಅಂತ ನಾನು ಹೇಳಿದ್ಮ್ಯಾಗ DSP ಅವ್ರು ಅದಾರ, ಮಾಳೆಯವ್ರು ಇಲ್ಲ ಅಂತ, ಅವ್ರೇನೋ ರಾಯಚೂರು ಕಂಟ್ರೋಲ್ ಬ್ಯೂರ್ ಅಂತ. ಮೊದಲು ಮಾಳೆಯವ್ರಿಗೆ ಮಾಡಿದೆ, CPI ಅವರಿಗೆ, ಅವ್ರಿಲ್ಲ ಅಂದರೆ DSP ಅವ್ರು ಮಾಡಿದಾಗ ನಾ ಅದೇನು ಇಲ್ಲಿ ನಾವು ಇದನ್ನು ಮಾಡ್ತೀನಿ ಬಿಡ್ರಿ ಸರ್ ಅಂತ. ಈ ಹುಡುಗರು ನಮಗೆ ಇಲ್ಲಿ ಬರೋದು ಗೊತ್ತಿಲ್ಲ, ಅಲ್ಲಿ ದವಾಖಾನೆಗೆ ಅದಾರ ಅಂತ ದವಾಖಾನೆಗೆ ಕೊಟ್ಟಿದ್ದೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಅವಾಗ ಇದು ಅಷ್ಟೇ. ಇದು ಒಳ್ಳೇದಲ್ಲ, ಗುಂಡಾಗಿರಿ ಭಾಳದಷ್ಟು ನಡೆಯಂಗಿಲ್ಲ. ಇದನ್ನು ಪೊಲೀಸರಿಗೆ ಯಾರೇ ಇರಲಿ ಹಿರಿಯ ಅಧಿಕಾರಿಗಳು ಕೂಡಲೇ ಕಂಟ್ರೋಲ್ ಮಾಡಿ, ತಪ್ಪು ಮಾಡಿದವರು ಶಿಕ್ಷೆ ಮಾಡಿ. ಅಲ್ರಿ ನಮ್ಮ ಮನೆ ಮುಂದೆ ಕಂಪೌಂಡ್ ಬಂದು ಉಚ್ಚಿ ಹೋಯ್ತಾರಂದ್ರೆ ಮೂತ್ರ ವಿಸರ್ಜನೆ ಮಾಡ್ತಾರ, ಅದೇನು ಪೈಕೇನ? ಆಮೇಲೆ ಅದು ತಪ್ಪಾಗೈತಿ ಅಂತ ಹೇಳೋಗ್ಬಿಟ್ಟಿದ್ರೆ ಮುಗಿದು ಹೋಗ್ಬಿಡ್ತಿತ್ತು. ಅವಂಗ ಒಳ್ಳೆ ಪ್ರಭಾಕರ್ ವಕೀಲ್ಗೆ ಯಾಕಲೆ ಏನ್ಲೆ ನೀ ಏನು ಮಾಡ್ತಿಲ್ಲ ಅಂತೇಳಿ ಅವಂಗ ಹೊಡೆದ್ಬಿಟ್ರೆ ಹೆಂಗೆ? ಅವ್ನ ಖರ್ಚಿಟ್ಟು ನೋಡಿ ರಕ್ತ ಆಗೈತಿ, ಇಲ್ಲೆಲ್ಲ ಇದು ಆಗೈತಿ, ರಕ್ತ ಬಂದೈತಿ. ಅದಕ್ಕೆ ಇದನ್ನು ನಾನು ಈಗಾಗಲೇ SP ಅವ್ರ ಜೊತೆ ಮಾತಾಡಿ 2-3 ಸಲ ಹಿಂಗೆ ಆಗತ್ತದ, ಒಳ್ಳೇದಲ್ಲ. ನಾಳೆ ನೋಡ್ರಿ ಒಬ್ಬೊಬ್ಬರು ಅಡ್ಡಾಡ್ತಿರ್ತಾರೆ ರಾತ್ರಿ ಯಾರಿಗೂ ಹಂಗಾದ್ರೆ ಹಂಗೆ, ಯಾವುದೇ ಜನ ಹಂಗಿರಲ್ಲ, ಯಾರಿಗೂ ಅನ್ಯಾಯ ಬರೋದಿಲ್ಲ. ಅದಕ್ಕೆ ನಾನು ಈಗಾಗಲೇ ಮಾತಾಡೀನಿ ಮತ್ತು ಕ್ರಮ ತೊಗೊಂಡು ಅಂತ ಹೇಳ್ತಾರೆ DSP ಅವರು. ನೋಡೋಣ, ಇವತ್ತು ನಾಳೆ ನೋಡ್ತೀವಿ. ಇರದೇ ಇದ್ರೆ ಇನ್ನೊಂದು 4 ದಿವಸದಾಗ ಒಂದು ದೊಡ್ಡ ಹೋರಾಟನ ಗಂಗಾವತಿ ನಡೀತೀವಿ. ಇಷ್ಟು ಮಾತ್ರ ಸರ್. ಸಮಾಧಾನ ಅಂತ ಇನ್ನು ಎಷ್ಟು ಸಮಾಧಾನ? ಅವರು ತಮ್ಮ ಅಧಿಕಾರ ಉಜ್ಜಣ ಸಲುವಾಗಿ ಅವ್ರನ್ನ ಅದನ್ನ ಮಾಡಾರೆ. ಅವರು ಸೀಟ್ ಬೇಕಾಯ್ತು.